ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕಿಬಿಟ್ಟು ನಾನು ರಾಗಿ ದೋಸೆ ಆದ್ರೆ ಅನ್ಕೋಬೋದು, ರಾಗಿ ರೊಟ್ಟಿ ಆದರೂ ಅನ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ರಾಗಿ ಹಿಟ್ಟಿನ ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಕೊಟ್ಟರೆ ಒಂದು 2-3 ಸ್ಪೂನಷ್ಟು ನಾನು ರವೆ ಹಾಕ್ತಾಯಿದ್ದೀನಿ, ಚಿರೋಟಿ ರವೆ. ನೀವು ಬೇಕಾದ್ರೆ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆನೂ ಹಾಕ್ಕೋಬೋದು. ಇವಾಗ ನಾನು ಒಂದು 4-5 ಸ್ಪೂನ್ ಹತ್ತು ಒಂದು ಈರುಳ್ಳಿ ಕಟ್ ಮಾಡಿದ್ದೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಂತ ನೋಡ್ಕೊಂಬಿಟ್ಟು ಟೇಸ್ಟ್ಗೆ ಅಷ್ಟು ಈರುಳ್ಳಿ ಹಾಕ್ಕೋಬೋದು. ಸೊಪ್ಪು ನಾನು ಸಬ್ಬಕ್ಕಿ ಸೊಪ್ಪು ಒಂದು ಅರ್ಧ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾವು ಅದಕ್ಕೆ ರಾಗಿ ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಆಗೋಷ್ಟು ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದರೆ ಹುಳಿ ಚೆನ್ನಾಗಿರುತ್ತಂತೆ, ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ನಾನು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ನಾವು ಇಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ತಕ್ಷಣ ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ 10 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟು ನೆನೆದ ತಕ್ಷಣವೇ ನಾವು ತೊಗೊಂಬಿಟ್ಟು ಹಂಚು ಕಾಯಕ್ಕಿಟ್ಟು ನಾವು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಪ್ಲೇಟ್ ತೆಗಿಯೋಣ. 10 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇವಾಗ ಒಂದು 2-3 ಸ್ಪೂನಷ್ಟು ನಾವು ಇದನ್ನು ಕಲಸಿದ ತಕ್ಷಣವೇ ನಾವು ಒಂದು 2-3 ಸ್ಪೂನಷ್ಟು ನಾವು ಮೊಸರು ಹಾಕ್ಕೊಳ್ಳೋಣ. ನೋಡಿ ಮೊಸರು ಹಾಕಿಬಿಟ್ಟು ನಾವು ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ತಕ್ಷಣಕ್ಕೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕಂತ ನೋಡ್ಕೊಂಬಿಟ್ಟು ನೀವು ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಮಾಡ್ಕೊಬೋದು. ನೋಡಿ ಇವಾಗ ಹಂಚು ಕಾಯ್ದಿದೆ, ನಾವು ದೋಸೆ ಹುಯ್ಯೋಣ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟಿರ್ತೀವಲ್ವ, ನೀರು ಹುಯ್ದ್ಬಿಟ್ಟು ಇವಾಗ ನಾವು ದೋಸೆ ಹಾಕೋಣ. ನೀರು ಚಿಮ್ಕಿಸ್ಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಥರ ಹುಯ್ಯೋಣ. ನೀವು ಬೇಕಂದ್ರೆ ಗಟ್ಟಿ ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಥರನೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಇದನ್ನು ನಾವು ಎಣ್ಣೆ ಹಾಕೋಣ, 1 ಸ್ಪೂನಷ್ಟು. ನೋಡಿ ಇವಾಗ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿಬಿಟ್ಟು ನಾವು ಒಂದು 2 ನಿಮಿಷ ನಾವು ಮುಚ್ಚಿದ ತಕ್ಷಣ 1-2 ನಿಮಿಷ ಆಗಿಂದ ನಾವು ದೋಸೆ ತಿರುಗಾಕೋಣ. ನೋಡಿ ದೋಸೆ ನೋಡಿ ತಿರುಗಾಕೋಣ. ಚೆನ್ನಾಗಿ ಒಂದು 2 ಸತಿ ತಿರುಗಾಕಿ ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಥರನೇ ನೀವು ಮಕ್ಕಳಿಗೆ ರಾಗಿ ದೋಸೆ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು ಮಾಡಿಕೊಟ್ರೆ ಮಾತ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಇರ್ತಾರೆ. ನೋಡಿ ರಾಗಿ ದೋಸೆ ರೆಡಿಯಾಗಿದೆ. ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬಂದು ತೋರಿಸ್ತೀನಿ, ಬನ್ನಿ. ನೋಡಿ ಮಾಡಿರೋದು ರೆಡಿ ಆಯಿತು. ತಟ್ಟೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. 3 ರಾಗಿ ದೋಸೆ ಮಾಡಿಬಿಟ್ಟು ನಾನು ಕಾಯಿ ಚಟ್ನಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಮಾತ್ರ ಮಸ್ತಾಗಿ ತಿಂತಾರೆ. ವಯಸ್ಸಾದವ್ರಿಗೆ ಹಲ್ಲು ಸ್ವಲ್ಪ ತಿನ್ನೋಕೆ ರೊಟ್ಟಿ ಗಟ್ಟಿಯಾಗಿರೋರು ತಿನ್ನೋದಿದ್ದರೆ ಈ ಥರ ದೋಸೆ ಮಾಡಿಕೊಟ್ರೆ ಮಾತ್ರ ಸೂಪರಾಗಿರುತ್ತೆ. ಎಲ್ಲರೂ ತಿನ್ಬೋದು, ಟಿಫಿನ್ ಬಾಕ್ಸ್ಗೆ ಹಾಕ್ಕೊಂಡು ಸಾಯಂಕಾಲದವರೆಗೂ ಇರ್ಬೋದು. ಈ ಥರ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.